ಭೇಟಿ ಮಾಡ್ತೀರಾ? ನೋಡೋಣ. ಹೊನ್ನಾಳಿ ನಗರದಲ್ಲಿ ಪವಿತ್ರವಾದ ಹಿರೇಕಲ್ಮಠ ಇದೆ. ಈ ಹಿಂದೆ 2021ರಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಯಡಿಯೂರಪ್ಪನವರು ಎಲ್ಲರನ್ನು ಆಹ್ವಾನ ಮಾಡಿದ್ವಿ. ಅಂದು ಸಹ ಹೊನ್ನಾಳಿಗೆ ನಗರಕ್ಕೆ ಆಗಮಿಸಿದ್ರು. ಶ್ರೀಮಠದ ಕಾರ್ಯಕ್ರಮ ಆದ ನಂತರ ಕೆಪಿಸಿ ಪ್ರೆಸಿಡೆಂಟ್ ಆದರು. ನಾನು ಅನೇಕ ಬಾರಿ ಭೇಟಿ ಮಾಡಿದ್ದು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಅಭಿವೃದ್ಧಿಗೋಸ್ಕರ. ಇಂದು ನಾವು ಭೇಟಿ ಮಾಡಿದ್ದು ಹೊನ್ನಾಳಿಯಲ್ಲಿ ಜುಲೈ 1ನೇ ತಾರೀಕು ಒಡೆಯರ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ಅದೇ ದಿವಸ ನೂರಾರು ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ, ವಸತಿ ಶಾಲೆಗಳು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಹಿರೇಕಲ್ಮಠ ಶ್ರೀಗಳಾದ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ನಮ್ಮ ಹೊನ್ನಾಳಿ ಕ್ಷೇತ್ರದ ಶಾಸಕ ಡಿ. ಶಾಂತನಗೌಡರು ಮತ್ತು ನಮ್ಮ ಉಮ್ಮಣ್ಣ ಕಲ್ಮಠದ ಭಕ್ತರು ಮತ್ತು ಕೆಪಿಸಿ ಉಪಾಧ್ಯಕ್ಷರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಶುಭ ಕೋರಿದ್ದೀವಿ. ಉತ್ತಮವಾದ ಆಡಳಿತವನ್ನು ಕೊಳ್ಳಿ, ರೈತರ ಜನಪರ ಆಡಳಿತ ಕೊಳ್ಳಿ. ಹೊನ್ನಾಳಿ ಶ್ರೀ ಕಲ್ಮಠಕ್ಕೆ ವಿನಂತಿ ಮಾಡಿದ್ವಿ. ಇನ್ನು ಕಾರ್ಯಕ್ರಮ ಒತ್ತಡ ಮಾಡಿದ್ವಿ, ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನೇನು ಉದ್ದೇಶ ಇಲ್ಲ. ಭೇಟಿ ಮಾಡ್ತೀರಾ? ನೋಡೋಣ. ಹೊನ್ನಾಳಿ ನಗರದಲ್ಲಿ ಪವಿತ್ರವಾದ ಹಿರೇಕಲ್ಮಠ ಇದೆ. ಈ ಹಿಂದೆ 2021ರಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಯಡಿಯೂರಪ್ಪನವರು ಎಲ್ಲರನ್ನು ಆಹ್ವಾನ ಮಾಡಿದ್ವಿ. ಅಂದು ಸಹ ಹೊನ್ನಾಳಿಗೆ ನಗರಕ್ಕೆ ಆಗಮಿಸಿದ್ರು. ಶ್ರೀಮಠದ ಕಾರ್ಯಕ್ರಮ ಆದ ನಂತರ ಕೆಪಿಸಿ ಪ್ರೆಸಿಡೆಂಟ್ ಆದರು. ನಾನು ಅನೇಕ ಬಾರಿ ಭೇಟಿ ಮಾಡಿದ್ದು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಅಭಿವೃದ್ಧಿಗೋಸ್ಕರ. ಇಂದು ನಾವು ಭೇಟಿ ಮಾಡಿದ್ದು ಹೊನ್ನಾಳಿಯಲ್ಲಿ ಜುಲೈ 1ನೇ ತಾರೀಕು ಒಡೆಯರ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ಅದೇ ದಿವಸ ನೂರಾರು ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ, ವಸತಿ ಶಾಲೆಗಳು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಹಿರೇಕಲ್ಮಠ ಶ್ರೀಗಳಾದ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ನಮ್ಮ ಹೊನ್ನಾಳಿ ಕ್ಷೇತ್ರದ ಶಾಸಕ ಡಿ. ಶಾಂತನಗೌಡರು ಮತ್ತು ನಮ್ಮ ಉಮ್ಮಣ್ಣ ಕಲ್ಮಠದ ಭಕ್ತರು ಮತ್ತು ಕೆಪಿಸಿ ಉಪಾಧ್ಯಕ್ಷರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಶುಭ ಕೋರಿದ್ದೀವಿ. ಉತ್ತಮವಾದ ಆಡಳಿತವನ್ನು ಕೊಳ್ಳಿ, ರೈತರ ಜನಪರ ಆಡಳಿತ ಕೊಳ್ಳಿ. ಹೊನ್ನಾಳಿ ಶ್ರೀ ಕಲ್ಮಠಕ್ಕೆ ವಿನಂತಿ ಮಾಡಿದ್ವಿ. ಇನ್ನು ಕಾರ್ಯಕ್ರಮ ಒತ್ತಡ ಮಾಡಿದ್ವಿ, ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನೇನು ಉದ್ದೇಶ ಇಲ್ಲ. ಥ್ಯಾಂಕ್ ಯು.